ಪಕ್ಷೇತರ ಅಭ್ಯರ್ಥಿ ಸುಮಲತಾ ಹಬ್ಬದ ದಿನ ರಾತ್ರಿ ಆದರೂ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಇದರಿಂದ ಇನ್ಸ್ಪೆಕ್ಟರ್ 10 ಮುಕ್ಕಾಲಾಯ್ತು ಏನ್ ಆಟ ಆಡ್ತಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅಂಬರೀಶ್ ಅವರ ಸ್ವಂತ ಊರಾದ ದೊಡ್ಡರಸಿನಕೆರೆ ಗ್ರಾಮದ ಮಹಿಳೆಯರು ವಿಶೇಷವಾಗಿ ಸ್ವಾಗತಿಸಿ ಮನೆಗೆ ಕರೆಸಿದ್ದು ಪ್ರಚಾರ ಕೈಗೊಂಡಿದ್ರು. ಈ ವೇಳೆ ಸುಮಲತಾ ರಾತ್ರಿಯಾದರೂ ತಮ್ಮ ಬೆಂಬಲಿಗರೊಂದಿಗೆ ಪ್ರಚಾರ ಮಾಡ್ತಿದ್ರು. ಆಗ ಇನ್ಸ್ಪೆಕ್ಟರ್ 10 ಮುಕ್ಕಾಲಾಯ್ತು ಏನ್ ಆಟ ಆಡ್ತಿದ್ದೀರಾ, ಬೆಳಗ್ಗೆಯಿಂದ ಒಂದು ತುತ್ತು ಅನ್ನ ಕೂಡ ತಿಂದಿಲ್ಲ ಗೊತ್ತಾ ಅಂತ ಹಬ್ಬದ ದಿನವೂ ಮಹಿಳಾ ಪೊಲೀಸರು ಕಣ್ಣೀರು ಹಾಕಿಕೊಂಡು ಹೋಗಿದ್ದಾರೆ. ಟೈಮ್ ಎಷ್ಟು ಗೊತ್ತಾ, ಪ್ರಚಾರ ಸಾಕು ನಿಲ್ಲಿಸಿ ಅಂತ ಸುಮಲತಾ ಅವರಿಗೆ ಇನ್ಸ್ಪೆಕ್ಟರ್ ಅಯ್ಯಣ್ಣಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಈ ವೇಳೆ ಸುಮಲತಾ ಲೇಟ್ ಆಗಿದ್ದಕ್ಕೆ ಸಮಜಾಯಿಸಿ ಕೊಟ್ಟಿದ್ದಾರೆ. ಪ್ರಚಾರ ಮಾಡುವಾಗ ಅಭಿಮಾನಿಗಳು ಬಂದು ನಮ್ಮ ಊರಿಗೆ ಬನ್ನಿ ಅಂತ ಕರೆದುಕೊಂಡು ಹೋಗ್ತಾರೆ, ಹೀಗಾಗಿ ಇಲ್ಲ ಅನ್ನೋಕೆ ಆಗಲ್ಲ. ಮಾಮೂಲಿ ರಾಜಕಾರಣಿಗಳ ಪ್ರಚಾರ ಬೇರೆ, ನಾವೇ ಬೇರೆ. ಜನರ ಸಂಖ್ಯೆ ಜಾಸ್ತಿ ಇರುತ್ತೆ, ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡಬೇಕು. ನಮಗೆ ಅವರು ರೂಟ್ ಮಾಡಿಕೊಡಲಿ, ನಾವು ಹೋಗ್ತೀವಿ. ನಾರ್ಮಲ್ ಆಗಿ 10 ಗಂಟೆಗೆ ನಾನು ಪ್ರಚಾರ ಮುಗಿಸ್ತಿದ್ದೇನೆ ಅಂತ ಲೇಟ್ ಆಗಿದ್ದಕ್ಕೆ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಆವಾಜ್ಗೆ ಬೆಚ್ಚಿ ಪ್ರಚಾರ ವಾಹನದಿಂದ ಕೂಡಲೇ ಸುಮಲತಾ ಅವರು ಕೆಳಗಿಳಿದಿದ್ದಾರೆ. ಆ ವೇಳೆ ಅಭಿಮಾನಿಗಳಿಂದ ತಳ್ಳಾಟ ನೂಕಾಟ ಆಗಿದೆ. ಕೊನೆಗೆ ನೀತಿ ಸಂಹಿತೆಗೆ ಬೆದರಿ ಸುಮಲತಾ ಜಾಗ ಖಾಲಿ ಮಾಡಿದ್ದಾರೆ ಎನ್ನಲಾಗ್ತಿದೆ.